ಸರ್ಕಾರದ ವಿರುದ್ಧ ಸಿಡಿದೆದ್ದ ಗ್ರಾಮ ಲೆಕ್ಕಾಧಿಕಾರಿಗಳು. ಮೂಡಿಗೆರೆ ತಾಲೂಕು ಕಚೇರಿ ಎದುರು ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರ ಕೂತಿರುವುದು ಸರ್ಕಾರದ ವೈಫಲ್ಯಕ್ಕೆ ಕೈಗನ್ನಡಿಯಾಗಿತ್ತು. ನೌಕರರ ಬೇಡಿಕೆ ಏನೆಂದರೆ, ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯವನ್ನು ನೀಡಿ ಮಹಿಳಾ ಸಿಬ್ಬಂದಿಗಳಿಗೆ ಗ್ರಾಮಗಳಿಗೆ ತೆರಳಿದಾಗ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗುತ್ತಿದೆ ಎಂದು ತಿಳಿಸಿದರು. ಕಳೆದ ವರ್ಷ ಇದರ ಬಗ್ಗೆ ಮುಷ್ಕರ ಮಾಡಿದ್ದೆವು, ಏನೂ ಪ್ರಯೋಜನವಾಗಿಲ್ಲ. ಈಗಲಾದರೂ ನಮ್ಮ ಬಗ್ಗೆ ಕಾಳಜಿ ತೋರಲಿ ಎಂದು ನಮ್ಮ ಒತ್ತಾಯ. ಮಹಿಳಾ ಸಿಬ್ಬಂದಿಗಳು ಮಾತನಾಡುತ್ತಾ, ಸಮಯದ ಮಿತಿ ಇಲ್ಲದೆ ನಮ್ಮನ್ನು ದುಡಿಸಿಕೊಳ್ಳುತ್ತಿದ್ದಾರೆ. ನಮಗೂ ಸಂಸಾರವಿದೆ. ನಮಗೇನಾದರೂ ತೊಂದರೆಯಾದಲ್ಲಿ ಯಾರು ಹೊಣೆಗಾರರು? ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಮೇಲೆ ಹೇರಿ ಒತ್ತಡ ನೀಡುತ್ತಿದ್ದಾರೆ. ದಯವಿಟ್ಟು ಇವರ ಬಗ್ಗೆ ಗಮನ ನೀಡಬೇಕೆಂದು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡರು. ವರದಿಗಾರರು ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಕರ್ನಾಟಕ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು 10/2/2025 ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಸರ್. ಅದರಂತೆ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು 4 ತಿಂಗಳ ಹಿಂದೆ ಮುಷ್ಕರವನ್ನು ಕೈಗೊಂಡಿದ್ವಿ. ಆ ಮುಷ್ಕರದಲ್ಲಿ ನಮ್ಮ ಮೂಲಭೂತ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಈಡೇರಿಸ್ತೀವಿ, ನಾವು ಹಂತವಾಗಿ ಬಗೆಹರಿಸ್ತೀವಿ ಅಂತ ಹೇಳಿದರು ಸರ್. ಹಾಗಾಗಿ ನಾವು ಅದನ್ನು ವಾಪಸ್ ತಗೊಂಡಿದ್ವಿ ಆ ಮುಷ್ಕರನ. ನಂತರ ನಮಗೆ ಹಂತವಾಗಿ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಸರ್. ಮೇಯ್ನ್ ನಾವು ಮಾಡ್ತಿರೋದು ಅಂತ ಹೇಳಿದರೆ ನಮ್ಮ ಮೂಲಭೂತ ಬೇಡಿಕೆಗಳು, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಯೋ ತನಕ ನಾವು ಮುಷ್ಕರವನ್ನು ಕೈಗೊಳ್ತಿದ್ದೀವಿ ಸರ್. ಮುಖ್ಯವಾಗಿ ನಾವು ಒತ್ತಾಯವಾಗಿ ನಮ್ಮ ಒಂದು ಮೂಲಭೂತ ಸೌಕರ್ಯಕ್ಕೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್, ಮಹಿಳೆಯರಿಗೆ ಅದರಲ್ಲೂ ನಮಗೆ ನಾವು ಗ್ರಾಮಾಡಳಿತಾಧಿಕಾರಿಗಳ ವೃಂದದಲ್ಲಿ 50% ಹೆಚ್ಚು ನಾವು ಮಹಿಳಾ ನೌಕರಿಯರು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ಒಂದು ಮೂಲಭೂತ ನಮಗೆ ಸೌಕರ್ಯಗಳು ಇಲ್ಲ ಸರ್. ಅದರಲ್ಲಿ ಮೇಯ್ನ್ ಆಗಿರೋದು ಅಂತಂದರೆ ಒಂದು ಶೌಚಾಲಯ ವ್ಯವಸ್ಥೆನೂ ಇಲ್ಲ ಸರ್. ನಾವೊಂದು ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮನೆಗೆ ಹೋಗಿ ನಾವು ಹೋಗಬೇಕಾಗುತ್ತೆ. ಇದರಿಂದ ನಮಗೆ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದರಿಂದ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಸಹಿತ ಉಂಟಾಗ್ತಾ ಇದೆ ಸರ್. ಮಹಿಳೆಯರಿಗೆ ತುಂಬ ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆಫೀಸಲ್ಲಿ ನಮಗೆ ಓವರ್ ಟೈಮ್ ಕೆಲಸ ಆಗ್ತಾ ಇದೆ ಸರ್. ಒತ್ತಡದ ಮೇಲೆ ಒತ್ತಡ ಆಗ್ತಾ ಇದೆ. ನಮಗೆ ಆಫೀಸಿಗೆ ಹೋಗೋ ಟೈಮ್ ಗೊತ್ತಿರುತ್ತೆ, ಆದರೆ ನಮಗೆ ಬರೋ ಟೈಮ್ ಗೊತ್ತಿರಲ್ಲ ಸರ್. ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿ ಗೊತ್ತಿರಲ್ಲ. ಹೆಣ್ಮಕ್ಳಿಗೂ ಅದರಲ್ಲಿ ಒಂದು ಕುಟುಂಬದ ಒಂದು ಮುಖ್ಯಸ್ಥೆ ಆಗಿರ್ತಾರೆ ಸರ್. ಅವ್ರ ತಾಯಿಯಾದವರಿಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ. ಮನೆಯಲ್ಲಿ ಅಂಥ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಸರ್. ನಾವು ಮನೆಗೆ ಬಂದರೂ ಸರ್, ನಾವು ಮೊಬೈಲು ನಮ್ಮ ಪೆಂಡೆನ್ಸಿ ಕ್ಲಿಯರ್ ಮಾಡಬೇಕು ಅಂತ ಮೊಬೈಲ್ ಇಟ್ಕೊಂಡು ಕೊಡ್ತೀವಿ. ನಾವು ನಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲಿ, ನಮ್ಮ ಕುಟುಂಬದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬರೀ ನಮ್ಮ ಆಫೀಸಿಂದ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಹೆಚ್ಚಾಗಿ ನಮ್ಮ ಒಂದು ಗ್ರಾಮಾಡಳಿತಾಧಿಕಾರಿ ಗ್ರಾಮ ಲೆಕ್ಕ ಹೇಳಿ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿರುವಂಥ ಕಾರಣ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ದಿನಾಂಕ 10/2/2025 ಮೂಡಿಗೆರೆ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕು ಸಂಘದಿಂದ ಮುಷ್ಕರವನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಧರಣಿ ಕೂತಿದ್ದೀವಿ. ಅದು 5ನೇ ದಿನಕ್ಕೆ ಇಂದು ಕಾಲಿಟ್ಟಿದೆ. ಈಗ ನಮ್ಮ ಮುಖ್ಯ ಬೇಡಿಕೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾದಂಥ ಅವಶ್ಯಕತೆ ತುಂಬ ಇದೆ. ಅದೇ ರೀತಿ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆ, ನಮ್ಮ ಸರ್ಕಾರಿ ನೌಕರರಿಗೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಈ ಹಿಂದೆ ತೆಗೆದುಹಾಕಿದ್ದಾರೆ. ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಅನ್ನೋದು ಮುಖ್ಯ ಬೇಡಿಕೆ. ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಬೇಡಿಕೆಗಳನ್ನು ನಮ್ಮ ರಾಜ್ಯ ಸಂಘ ಏನಿಟ್ಟಿದೆ. ಅದೇ ರೀತಿ ಸರ್, ಈಗ ಇದಾಗುತ್ತೆ ಸರ್, ನಾವು ಗುಣಮಟ್ಟದ ಸೇವೆಯನ್ನು ಸಾರ್ವಜನಿಕರು ಕೊಡಬೇಕನ್ನೋ ಉದ್ದೇಶದಿಂದನೇ ನಾವು ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಿ, ಆ ಮೂಲಭೂತ ಸೌಲಭ್ಯಗಳನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದಂಥ ಸೇವೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಹಿಂದೆನೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ 2024ರಲ್ಲಿ ನಾವು ಮೊದಲನೇ ಹಂತದ ಮುಷ್ಕರವನ್ನು ಮಾಡಿದ್ವಿ. ಆಗ ಸರ್ಕಾರದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ. ಆದರೂ ಯಾವುದೇ ಥರದ ಬೇಡಿಕೆಗಳು ಇಲ್ಲಿಯವರೆಗೂ ಈಡೇರದ ಕಾರಣ ರಾಜ್ಯ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಮತ್ತೆ ದಿನಾಂಕ 10/2/2025 ಮತ್ತೆ 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ಸಾಧಕ ಬಾಧಕಗಳು ಸರ್, ನಾವು ಈ ಹಿಂದೆ ಸರ್ಕಾರಕ್ಕೆ ಅವಧಿಯನ್ನು ಕೊಟ್ಟು ನಾವು ಇಂಥ ದಿನದಿಂದ ಮುಷ್ಕರ ಆರಂಭ ಮಾಡ್ತೀವಿ, ಇದನ್ನು ಸರ್ಕಾರ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ಅವರಿಗೆ ಸಾಕಷ್ಟು ಸಮಯವನ್ನು ಕೊಟ್ಟು ರಾಜ್ಯ ಸಂಘದವರು ಇದು ಮಾಡಿದ್ದಾರೆ, ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ.